ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಹಾಗಲು ಬಳ್ಳಿ ಹಬ್ಕೊಂಡಿದೆ. ಇದರಲ್ಲಿ ಪುಟ್ಟದಾಗಿರುವಂತಹ ಹಾಗಲಕಾಯಿ ಆಗಿವೆ ನೋಡಿದೆ. ಈ ತರ ಇಷ್ಟೊಂದು ಹಾಗಲಕಾಯಿಗಳಾಗಿವೆ ಇದರಲ್ಲಿ. ನೋಡಿ, ಗುಬ್ಬಿ ಹಾಗಲು ಅಂತ ಹೇಳ್ತೀರಿ, ಆದ್ರೆ ಅದಕ್ಕಿಂತಲೂ ಚಿಕ್ಕದಿದೆ ಇದು. ಈಗ ನಾವು ಕೊಯ್ತಾ ಇದ್ದೀವಿ. ಇದರಿಂದ ಒಂದು ಬೆಸ್ಟ್ ರೆಸಿಪಿನ ಇವತ್ತು ನಾನು ಮತ್ತೆ ಚಿಕ್ಕಮ್ಮ ಸೇರಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀವಿ. ಇದು ಚಿಕ್ಕಮ್ಮನ ರೆಸಿಪಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗಲಕಾಯಿ ತುಂಬಾ ಜನ ಕಹಿ ಅಂತ ತಿನ್ನೋದಿಲ್ಲ ಅಲ್ವಾ, ಸೊ ಅವರೆಲ್ಲ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಕಹಿ ಸ್ವಲ್ಪನೂ ಆಗೋದಿಲ್ಲ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ಆ ರೆಸಿಪಿನ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇಷ್ಟೊಂದು ಹಾಗಲಕಾಯಿಗಳು ನಮ್ಗೆ ಸಿಕ್ಕಿವೆ. ಇದರಿಂದ ಈಗ ಅಡುಗೆ ಮಾಡೋಣ ಅಲ್ವಾ? ಹೌದು. ಮತ್ತೇನಂದ್ರೆ, ಚಿಕ್ಕಮ್ಮ ಅವರು ಇವತ್ತು ಒಂದೇ ಸರಿಗೆ ನಿಮ್ಗೆ 2 ರೆಸಿಪಿಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಒಂದಕ್ಕೆ ರೆಡಿ ಮಾಡಿರೋದ್ರಲ್ಲೇ ಇನ್ನೊಂದು ರೆಸಿಪಿನ ನೀವು ನೆಕ್ಸ್ಟ್ ಡೇ ಅದನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರು. ಸೊ ವರ್ಕಿಂಗ್ ವುಮೆನ್ಗೆ ಎಲ್ಲ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ 2 ರೆಸಿಪಿಗಳನ್ನ ಇವತ್ತು ನಾವು ನೋಡ್ಕೊಳ್ಳೋಣ. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿ ಇದು ಹಾಗಲ ಬಳ್ಳಿ ಫುಲ್ ಸ್ಟೆಪ್ಗಳಿಗೆಲ್ಲ ಮೇಲ್ವರೆಗೆ ಹಬ್ಕೊಂಡೋಗಿದೆ. ಎಷ್ಟೊಂದು ಕಾಯಿಗಳು ಆಗ್ತಾ ಇವೆ ಇದರಲ್ಲಿ. ಸೊ ಪುಟ್ಟದಾಗಿದೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಮುಗೀತು. ಹಾಗಾದ್ರೆ ಹೇಗ್ ಮಾಡೋದು ಅಂತ ಈಗ ನೋಡ್ತಾ ಹೋಗೋಣವಾ? ಒಂದ್ಸಲ ಚೆನ್ನಾಗಿ ತೊಳ್ಕೊಬಿಡುವ. ಮಳೆಗಾಲ ಅಲ್ವಾ, ಎಲ್ಲ ಕೆಲವೊಂದ್ಸರಿ ಎಲ್ಲ ಏನಾದ್ರು ಬಡ್ಕೊಂಡಿರುತ್ತೆ. ಹೌದು, ಚೆನ್ನಾಗಿ ತೊಳ್ಕೊಂಡು ಹಾಗಲಕಾಯಿನ ರೆಡಿ ಮಾಡ್ಕೊಳ್ಳೋಣ. ಹಾಗಲಕಾಯಿ ಅಲ್ವಾ, ಕೊಚ್ಚೋದು ಸ್ವಲ್ಪ ಕಷ್ಟ, ಹಾಗಾಗಿ ಇದನ್ನ ಕಟರಿಗೆ ಹಾಕೊಳ್ಳೋಣ. ಅಂದ್ರೆ ಚಿಕ್ಕದಾಗೆ ಹೆಚ್ಕೊಳ್ಬೇಕು ಅದನ್ನೀಗ. ಹೌದು. ಹಾ, ನೋಡಿ, ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು. ಹಾ, ಈಗ ಅದೊಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಅಲ್ವಾ? ಈಗ ನೋಡಿ, ಉಳಿದಿರೋದನ್ನು ಕೂಡ ಇದೇ ರೀತಿ ಚಾಪರ್ಗೆ ಹಾಕಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದೇ ಬೌಲ್ಗೆ ಹಾಕೊಂಡಿದ್ದಾರೆ. ಒಂದು ಈರುಳ್ಳಿನ ದೊಡ್ಡ ದೊಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಕಟರಿಗೆ ಹಾಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಳ್ತೀನಿ. ಈಗ ನೋಡಿ, ಈರುಳ್ಳಿ ಕೂಡ ಒಂದು ಪ್ಲೇಟ್ಗೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇದಕ್ಕೆ ಉಪ್ಪು ಮತ್ತೆ ವಾಟೆ ಹುಡಿಯನ್ನ ಹಾಕೊಳ್ತೇನೆ. ವಾಟೆ ಹುಡಿ ಇಲ್ಲದೆ ಹೋದವರು ಆಮ್ಚೂರ್ ಪೌಡರ್ನು ಹಾಕೋಬಹುದು. ಹುಣಸೆ ಹಾಕೋಬಹುದು. ಸ್ವಲ್ಪ ಮುದ್ದೆ ಪಲ್ಯಕ್ಕಾದ್ರೆ ಚೆನ್ನಾಗುತ್ತೆ. ಪೌಡರ್ ತರ ಇದ್ರೆ ಚೆನ್ನಾಗಿ ಬರುತ್ತೆ. ಅದನ್ನ ಕಲ್ಸ್ಕೊಳ್ಬೇಕಾ ಈಗ? ಇದನ್ನ ಕಲಸಿ ಒಂದು 5 ನಿಮಿಷ ಬಿಟ್ಕೊಳ್ವಾ. ಅಂದ್ರೆ ಹಾಗಲಕಾಯಿ ಒಗರ ಅಂಶ ಎಲ್ಲ ಹೋಗ್ಬೇಕು ಅಂತ. ಕಹಿ ಅಂಶ ಎಲ್ಲ ನೀರಾಗಿ ಬಿಟ್ಕೊಳ್ತದೆ ಇದರಲ್ಲಿ. ಒಂದ್ 5 ನಿಮಿಷ ಹಾಗೆ ಇಡೋದಾ? 5 ನಿಮಿಷ ಹಿಂಗ್ ಒತ್ತಿಟ್ರೆ ಆಯ್ತು. ಹಾಗಲಕಾಯಿನ ಒಂದು 5 ನಿಮಿಷ ಬಿಡ್ಬೇಕಲ್ವಾ? ಸೊ ಅಷ್ಟೊತ್ತಿಗೆ ಫ್ರೆಶ್ ಆಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಳೆ ಬರ್ತಾ ಇದೆ ಅಲ್ವಾ, ಸೊ ಒಳ್ಳೆ ಚೆನ್ನಾಗಿ ಚಿಗುರ್ಕೊಂಡು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಕರ್ಬೇವಿನ ಸೊಪ್ಪು. ಸೊ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದೊಂದು 4 ಚಮಚ ಎಣ್ಣೆ ಇರಲಿ. ಸ್ವಲ್ಪ ಹುರಿಲಿಕ್ಕೆ, ಹಾಗಲಕಾಯಿ ಹುರಿಲಿಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಅರ್ಧ ಚಮಚ ಉದ್ದಿನ ಬೇಳೆ, ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಎಳ್ಳು, ಸ್ವಲ್ಪ ಫ್ರೈ ಆಗಲಿ. ಒಂದು ಹಸಿಮೆಣಸು ಕೊರೆದಿಟ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ಅಂತ? ಖಾರ ಒಣಗ ಇಲ್ಲ, ಇದು ಖಾರದ ಇದಲ್ಲ, ಒಣ ಮೆಣಸಿನ ಪುಡಿ ಹಾಕುವ ಖಾರಕ್ಕೆ. ಆಮೇಲೆ ಬೇರೆ ಒಂದು ಸ್ಟೆಪ್ ಬಾಕಿ ಇದೆ ಫ್ರೆಂಡ್ಸ್, ಯಾರು ಮಿಸ್ ಮಾಡ್ಕೊಳ್ಬೇಡಿ ಆ ಸ್ಟೆಪ್ ಅನ್ನ. ಸ್ವಲ್ಪ ಅರಿಶಿನ ಹಾಕುವ. ಅದಕ್ಕೋಸ್ಕರನೇ ಅವರು ಈಗ ಒಂದೇ ಹಸಿಮೆಣಸನ್ನ ಹಾಕೊಂಡಿದ್ದಾರೆ ಅಲ್ವಾ? ಪರಿಮಳಕ್ಕಷ್ಟೇ. ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ. ಇದು ಒಂದು 10 ನಿಮಿಷ ಆಯ್ತು. ಇದನ್ನ ಈಗ ಹಿಂಡಿ ರಸ ಎಲ್ಲ ಬಿಟ್ಟು ಬರಿತಾ ಹಾಕೊಳ್ಳುವ. ಹೀಗೆ. ಇದು ನೀವು ಕಹಿ ಇಷ್ಟ ಇದ್ದವರು ಹಾಗೇನು ಬೇಕಾದ್ರೂ ಹಾಕೋಬಹುದು. ಡಯಾಬಿಟಿಸ್ ಪೇಷಂಟ್ ಅನ್ನ ಅಡ್ಡಿಲ್ಲ ಹೇಳಾದ್ರೆ ಅವರಿಗೆ ಕಹಿ ಇದ್ರು ಒಳ್ಳೇದು. ಈ ಮಕ್ಕಳೆಲ್ಲ ಕಹಿ ತಿನ್ನೋದಿಲ್ವಲ್ಲ, ಆವಾಗ ಸ್ವಲ್ಪ ಹಿಂಡಿ ಹಾಕಿದ್ರೆ ಆಯ್ತು. ಅವಾಗ ಕಹಿ ಕಡಿಮೆ ಆಗುತ್ತೆ.
ಎಲ್ಲ ಕಹಿ ಅಂಶ ಇದ್ರಲ್ಲಿ ಬಿಟ್ಕೊಂಡಿರುತ್ತೆ ಸುಮಾರು ಅದು ಅಲ್ವಾ. ಕಹಿ ಕಹಿ ರಸ ಅಷ್ಟು ಇದರಲ್ಲಿ. ಹೌದು ನೋಡಿ ಎಷ್ಟೊಂದು ರಸ ಬಿಟ್ಕೊಂಡಿದೆ ಈಗ ನೋಡಿ. ಎಲ್ಲ ಹಾಗಲಕಾಯಿ ಹಿಂಡ್ಕೊಂಡಾಗಿದೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ವಾ. ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಲ್ವಾ. ಹೌದೌದು, ಕಲರ್ ಚೇಂಜ್ ಆಗುತ್ತೆ ಇದು. ಎಷ್ಟು ಜನ ಹಾಗಲಕಾಯಿ ತಿನ್ನೋದೇ ಇಲ್ಲ, ಅದಕ್ಕಾಗಿ ಕಹಿ ಅಂತ ತಿನ್ನೋದಿಲ್ಲ. ಈ ಪಲ್ಯ ಮಾಡ್ಕೊಂಡು ತಿಂದ್ರೆ ಸ್ವಲ್ಪನೂ ಕಹಿ ಆಗೋದಿಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ಹಾಗಲಕಾಯಿ ಮತ್ತೆ ಎಲ್ಲಾದ್ರೂ ಒಂದೊಂದ್ಸರಿ ಅದು ತಿನ್ಬೇಕಲ್ಲ, ಕಹಿ ತಿನ್ನೋದೇ ಇಲ್ಲ ನಾವು. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ಬ್ಲಾಗ್ಸ್ಗಳು, ರೆಸಿಪಿಗಳು ಎಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಈಗಾಗಲೇ ನಾನು ಚಿಕ್ಕಮ್ಮ ಮಾಡಿರುವಂತಹ ಕರ್ಜಿಕಾಯಿ ಮತ್ತು ಚಕ್ಲಿ ಎಲ್ಲ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ. ನೋಡಿ, ಹುರಿತಾ ಹುರಿತಾ ಹೋದಂಗೆ ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ವಾ ಅದು. ಹೌದು, ಕ್ವಾಂಟಿಟಿನೂ ಕಮ್ಮಿ ಆಗ್ತಾ ಬರುತ್ತೆ ಹುರಿತಾ ಹೋದಂಗೆ. ಇದು ಹುರಿಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ನೀವು ಸ್ವಲ್ಪ ಸಣ್ಣ ಬೆಂಕಿಲಿ ಅಥವಾ ಮೀಡಿಯಂ ಫ್ಲೇವರ್ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಾವು ಅಡುಗೆ ಮಾಡ್ತಾನೆ ಇದನ್ನ ಇಟ್ಕೋಬಹುದು, ಹುರಿತಾ ಇಟ್ಕೋಬಹುದು. ಇಲ್ಲಾಂದ್ರೆ ನಾವು ಅದಕ್ಕೆ ಅಂತಾನೆ ನಿಂತ್ಕೊಳ್ಬೇಕಾಗತ್ತೆ. ಹೌದೌದು, ಅದಕ್ಕೆ ಅಂತ ನಿಂತ್ಕೊಳ್ಳೋದು ಬೇಡ. ಹುರಿಯೋದೊಂದು 5 ನಿಮಿಷ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಾ ಮಧ್ಯ ಮಲಗಿಸ್ತಾ ಇದ್ರೆ ಸಾಕು ಅಲ್ವಾ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದ್ರಲ್ಲಿ 2 ಚಮಚ ನಾನು ತೆಗೆದಿಟ್ಕೊಂಡು ಬೇರೆ ಒಂದು ರೆಸಿಪಿ ತೋರಿಸ್ತೀನಿ. ಇದ್ರಲ್ಲೇನಾ? ಹೌದು, ಇದ್ರಲ್ಲೇ ಬೇರೆ ಒಂದು ರೆಸಿಪಿ ತೋರಿಸ್ತೀನಿ. ಒಂದೇ ಸರಿ 2 ಅಡುಗೆ ರೆಡಿ ಆಗುತ್ತೆ ಅಲ್ವಾ. ಇಷ್ಟು ತೆಗೆದಿಟ್ಕೊಂಡ್ರೆ ಸಾಕು. 1-2-3 ಸ್ಪೂನ್ ಆಗುವಷ್ಟ. ನೋಡೋಣ ಏನ್ ಮಾಡ್ತಾರೆ ಆಮೇಲೆ ಅದರಿಂದ ಹೇಳ್ಕೊಂಡು. ನೋಡಿ, ವರ್ಕಿಂಗ್ ವುಮೆನ್ಗೆಲ್ಲ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ, ಈ ತರ ಹುರಿದಿಟ್ಕೊಂಡ್ಬಿಟ್ರೆ ಒಂದೇ ಸರಿ 2 ಅಡುಗೆ ಮಾಡ್ಕೊಳ್ಬಹುದು. ಈಗ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ರೆಡಿ ಆದ್ಮೇಲೆ ಹಾಕೊಳ್ಳೋದಲ್ವಾ. ಇದನ್ನ 1-2 ನಿಮಿಷ ಹುರ್ಕೊಂಡ್ರೆ ಸಾಕು, ಬಾಡಿದ್ರೆ ಸಾಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕೊಂಡಿದ್ದೀನಲ್ವಾ, ಇದಕ್ಕೆ ಈಗ ಬೇವಿನ ಸೊಪ್ಪನ್ನು ಹಾಕೊಳ್ಳುವ. ಲಾಸ್ಟ್ ಹಾಕೊಳ್ಳೋದ್ರಿಂದ ಇದು ಪರಿಮಳ ಜಾಸ್ತಿ ಇರುತ್ತೆ. ಈರುಳ್ಳಿ, ಕರಿಬೇವಿನ ಸೊಪ್ಪು ಒಳ್ಳೆ ಗುಂಗುಡಿತಾ ಇದೆ ಈಗ. ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳುವ. ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಕಪ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಇದಕ್ಕೆ 2 ಚಮಚ ಆಗುವಷ್ಟು ಮೆಣಸಿನ ಪುಡಿ ಹಾಕೊಳ್ಳುವ. ಅದಕ್ಕೆ ನೀವು ಅವಾಗ ಒಂದೇ ಹಸಿಮೆಣಸನ್ನು ಹಾಕಿದ್ದು. ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ನೋಡಿ, ಅವಾಗ ಒಂದೇ ಹಾಕೊಂಡಿದ್ದಾರೆ ಅಲ್ವಾ. ಖಾರಕ್ಕೆ ತಕ್ಕಷ್ಟು ಅಂತ ನಾನು ಹೇಳಿದೆ, ಅಲ್ಲ ಒಂದೇ ಹಾಕೊಂಡಿದೀನಿ ಅಂತ ಹೇಳಿದ್ರು ಅವರು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ವ. ಮೆಣಸಿನ ಪುಡಿ ಮತ್ತೆ ಕೊಬ್ಬರಿ ತುರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದೊಂಥರ ಡಿಫರೆಂಟ್ ಆಗಿದೆ. ಇದು ಕಹಿನೂ ಆಗೋದಿಲ್ಲ ಹೀಗೆ ಮಾಡ್ಕೊಳ್ಳೋದ್ರಿಂದ. ಈರುಳ್ಳಿ ಮತ್ತೆ ಕಾಯಿ ತುರಿ ಹಾಗಲಕಾಯಿ ಕಹಿಯನ್ನು ಹೊಡಿತದೆ. ಈ ಕಡೆಗೆ ಇದು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದೆ. ಈರುಳ್ಳಿ ಎಲ್ಲ ಹಾಕಿದೀವಿ ಅಲ್ವಾ. ರೆಡಿ ಮಾಡ್ಕೊಂಡಿರೋ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗಲಕಾಯಿ ಪಲ್ಯ ಯಾವತ್ತೂ ತಿನ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಇದು ನೋಡಿದ್ರೇನೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ ಆಗಿ. ಹಾಕಿದ್ವಿ ಎಲ್ಲ ಹಿಂಡ ತನಕ ಇದು ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಆಗಿರ್ತದೆ. ಹಾಗಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಹುಳಿ ಪುಡಿ, ಅಂದ್ರೆ ನಾವು ಅವಾಗ ಹಿಂಡಿ ತೆಗೆದು ಬಿಟ್ಟಿದೀವಲ್ವಾ, ಅದಕ್ಕೋಸ್ಕರ ಅಲ್ವಾ. 2 ಚಮಚ ಸಕ್ಕರೆ. ಸಕ್ಕರೆ ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ಈಗ ಇದನ್ನ ಒಂದು 5 ನಿಮಿಷ ಮಿಕ್ಸ್ ಮಾಡಿ ಹುರಿದ್ರೆ ಆಯ್ತಲ್ಲ. ಇದು ಈಗ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಬಿಸಿ ಇದೆ, ಒಂದು ಸ್ವಲ್ಪ ಆಫ್ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್.
ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು ಚಿಕ್ಕಮ್ಮನಿಗೆ, ಯಾಕಂದ್ರೆ ಇಷ್ಟು ಚೆನ್ನಾಗಿರುವಂತಹ ಹಾಗಲಕಾಯಿ ಪಲ್ಯ ಗೊತ್ತಿರ್ಲಿಲ್ಲ. ಇಲ್ಲ ಕಹಿಯಾಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ನೀವು ಅನ್ನದ ಜೊತೆಗೆ ಮತ್ತೆ ದೋಸೆ ಚಪಾತಿಗೂ ಹಚ್ಕೊಳ್ಬಹುದು. ನೀವು ಯಾವ್ದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಲರ್ಫುಲ್ ಆಗಿ ಹೆಲ್ದಿ ಆಗಿರುವಂತಹ ಹಾಗಲಕಾಯಿ ಪಲ್ಯನ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೊಂದು ರೆಸಿಪಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದರಲ್ಲೇನೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದಾರೆ ಅಲ್ವಾ, ಅದರಿಂದ ಈಗ ಇನ್ನೊಂದು ರೆಸಿಪಿನ ನೋಡ್ಕೊಳ್ಳೋಣ ಹೇಗಿದೆ ಏನು ರೆಸಿಪಿ ಅಂತ ಸ್ಟಾರ್ಟ್ ಮಾಡೋಣ. ಇದು ರೆಡಿ ಆಗಿದೆ ಅಲ್ವಾ, ಅದರಿಂದ ಸ್ವಲ್ಪ ಕೊತ್ತಲನ್ನು ತೆಗೆದಿಟ್ಕೊಂಡಿದ್ದೆ ಅಲ್ಲ, ಹೌದು, ಅದರಿಂದ ಈಗ ಒಂದು ರಾಯ್ತ ಮಾಡೋದು ತೋರಿಸ್ತೇನೆ. ಓ, ಇದರಿಂದ ರಾಯ್ತನ? ಹೌದು. ಇದು ಒಗ್ಗರಣೆ ಎಲ್ಲ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತೆ ಮೊಸರನ್ನ ಸೇರಿಸ್ಕೊಟ್ರೆ ಆಯ್ತು. ಓ, ಒಳ್ಳೆ ಬೆಸ್ಟ್ ಹಾಗಲಕಾಯಿ ರಾಯ್ತ ರೆಡಿ ಆಗುತ್ತೆ ಅಲ್ವಾ. ಗಟ್ಟಿ ಮೊಸರಾದ್ರೆ ಇದು ಚೆನ್ನಾಗಿರತ್ತೆ ನೋಡಿ. ನೋಡಿ, ವರ್ಕಿಂಗ್ ವುಮೆನ್ಗೆಲ್ಲ ಈ ತರ ಒಂದೇ ಸರಿ ಒಂದು ಪಲ್ಯ ರೆಡಿ ಆಗುತ್ತೆ, ಹಾಗೆ ಒಂದು ರೈತ ರೆಡಿ ಆಗುತ್ತೆ. ಈ ಕೊಚ್ಚಲನ್ನು ತೆಗೆದಿಟ್ಕೊಂಡ್ರೆ ಮದ್ರಸ ಕೂಡ ನೆಕ್ಸ್ಟ್ ಡೇ ಮಾಡ್ಕೊಳ್ಬಹುದು ಅವರು. ಒಂದಿನ ಪಲ್ಯ ಆಯ್ತು, ಇನ್ನೊಂದಿನ ಹಸಿ ಆಯ್ತು. ನಮ್ ಕಡೆಗೆ ಹಸಿ ಅಂತ ಹೇಳ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ. ಮೊಸರು ಏನಾದ್ರೂ ಹುಳಿ ಇದ್ರೆ ಒಂದ್ ಸ್ವಲ್ಪ ಹಾಲು ಹಾಕ್ಕೊಳ್ಬಹುದು, ಇಲ್ಲಾಂದ್ರೆ ತೆಂಗಿನಕಾಯಿ ಒಂದ್ ಅರ್ಧ ಚಮಚ ಸಕ್ಕರೆ ಹಾಕೊಂಡ್ರು ನಡೆಯುತ್ತೆ. ಕಹಿ ಆಯ್ತು ಅಂತಂದ್ರೆ, ಕಹಿ ಬೇಡ ಅಂತಂದ್ರೆ ಒಂದು ಮುಷ್ಟಿಯಷ್ಟು ಕಾಯಿ ಬೀಸ್ ಹಾಕೋಬಹುದು. ಇದಕ್ಕೆ ತೆಂಗಿನಕಾಯಿ ರುಬ್ಬ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೆಸ್ಟ್ ರಾಯ್ತ ಕೂಡ ರೆಡಿ ಆಯ್ತು. ಈಗ ಈಗ ನೋಡಿ, ರಾಯ್ತಾನ ಟೇಸ್ಟ್ ಮಾಡ್ತಾ ಇದ್ದೀನಿ. ಒಂದೇ ಸರಿ ಎರಡೆರಡು ಅಡಿಗೆ. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ. ಈಗ ಚಿಕ್ಕಮ್ಮ ನಿಮ್ಗೆ ಹಾಗಲಕಾಯಿ ಪಲ್ಯ ಮತ್ತೆ ಹಸಿ ರಾಯ್ತ ಮಾಡೋದನ್ನ ತೋರಿಸ್ಕೊಟ್ಟಿದೀನಿ. ನೀವು ಇದನ್ನ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಾಮೆಂಟ್ಸ್ ಮಾಡಿ. ಹಾಗೆ ಇವತ್ತಿನ ಈ ಹಾಗಲಕಾಯಿ ಪಲ್ಯ ಮತ್ತೆ ರೈತ ನೋಡ್ಕೊಂಡು ಬಂದ್ರೆ ಅಲ್ವಾ. ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.